ಬಹುತೇಕ ಹೋಟೆಲ್ಗಳು ಮುಚ್ಚೋ ಭೀತಿಯಲ್ಲಿದೆ. ನಿನ್ನೆಯಿಂದಲೇ ವಾಣಿಜ್ಯ ಬಳಕೆ ಸಿಲಿಂಡರ್ ಪೂರೈಕೆ ಸ್ಥಗಿತ ಆಗಿದೆ. ಹುಬ್ಬಳ್ಳಿಯಲ್ಲಿ ಹೋಟೆಲ್ ಮಾಲೀಕರ ಸಂಘದಿಂದ ಸಭೆ. ಹೋಟೆಲ್ ಬಂದ್ ಮಾಡೋದು ನಮ್ಮ ಮುಂದಿರೋ ಆಯ್ಕೆ. ಸಿಬ್ಬಂದಿ ಊಟಕ್ಕೂ ಕೂಡ ಸಮಸ್ಯೆ ಆಗ್ತಿದೆ ಅಂತ ಹೋಟೆಲ್ ಮಾಲೀಕರು ಹೇಳ್ತಿದ್ದಾರೆ. ಜಿಲ್ಲಾಡಳಿತದಿಂದಲೂ ಯಾವುದೇ ಸ್ಪಷ್ಟ ಮಾಹಿತಿ ಬಂದಿಲ್ಲ. ಹೋಟೆಲ್ ಮಾಲೀಕರು ಹೇಳ್ತಾ ಇರೋದು ಸಿಬ್ಬಂದಿಗಳ ಊಟಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ಸಿಲಿಂಡರೇ ಸಿಗ್ತಾ ಇಲ್ಲ, ಬೇರೆ ಆಪ್ಷನ್ನೇ ಇಲ್ಲ, ಹೋಟೆಲ್ ಮುಚ್ಚಲೇಬೇಕು ಅಂತ ಹೋಟೆಲ್ ಮಾಲೀಕರು ಹೇಳಿದರು. ಹೋಟೆಲ್ ಮಾಲೀಕರು ಸೇರಿ ಸಭೆ ಮಾಡಿದ್ದಾರೆ. ಜಿಲ್ಲೆಗಳಲ್ಲೂ ಕೂಡ ಈ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ತುರ್ತು ಉದ್ದೇಶ ನಿನ್ನೆಯಿಂದ ನಮಗೆ ಹೋಟೆಲ್ಗೆ ಏನು ಸಿಲಿಂಡರ್ ಸಪ್ಲೈ ಮಾಡಬೇಕಾಗಿದ್ದೆ ತಕ್ಷಣ ಸಪ್ಲೈಯನ್ನು ನಿಂದಿರಿಸಿದ್ದಾರೆ. ಯಾವುದೇ ರೀತಿಯ ಸಪ್ಲೈಗಳು ಇಲ್ಲ. ನಮಗೆ ಈ ಸಪ್ಲೈ ನಿಲ್ಲುವುದ್ರ ಬಗ್ಗೆ ಅಥವಾ ಸಿಲಿಂಡರ್ ಅಭಾವದ ಬಗ್ಗೆ ಯಾವುದೇ ಮುನ್ಸೂಚನೆ ಮತ್ತು ಮುಂಜಾಗ್ರತವಾಗಿ ಮಾಹಿತಿ ಇಲ್ಲ. ನಿನ್ನೆ ಸಿಲಿಂಡರ್ ಬಂದಿಲ್ಲ. ನಿನ್ನೆ ನಮಗೇನು ಒಂದು ದಿವಸಕ್ಕೆ ವ್ಯವಸ್ಥೆ ಇತ್ತು, ಇವತ್ತು ಸಪ್ಲೈ ಇಲ್ಲ. ನಾವು ಎಲ್ಲ ಏಜೆನ್ಸಿಗಳಿಗೆ ಕೇಳಿದರೆ ಎಲ್ಲ ಏಜೆನ್ಸಿಗಳು ಡೀಲರ್ಸ್ ಎಲ್ಲ ಸ್ವಿಚ್ ಆಫ್ ಮಾಡಿದ್ದಾರೆ. ನಾವು ಸಂಬಂಧಪಟ್ಟಂತ ಅಧಿಕಾರಿಗೆ ಮಾತಾಡಿದರೆ ಅವರು ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆ ಇದನ್ನೊಂದು ಅಂದರೆ ಈ ಉದ್ಯಮದ ಮೇಲೆ ಒಂದು ಆತಂಕದ ಸ್ಥಿತಿಯನ್ನು ನಿರ್ಮಾಣ ಮಾಡುವಂಥದ್ದು ಕಾಣಿಸ್ತಾ ಇದೆ. ಅದಕ್ಕಾಗಿ ನಾವು ಇವತ್ತು ನಮ್ಮ ಉದ್ಯಮದ ಬಂಧುಗಳ ಜೊತೆಗೆ ಎಲ್ಲೆಲ್ಲಿ ಏನೇನು ಯಾವ್ಯಾವ ಏರಿಯಾದಲ್ಲಿ ಈ ತೊಂದರೆಗಳಿದೆ ಅಂತ ನೋಡಿದಾಗ ಇಡೀ ಹುಬ್ಬಳ್ಳಿ ಭಾಗದಲ್ಲಿ ಈ ತೊಂದರೆ ಇದೆ ಮತ್ತು ಇಡೀ ಕರ್ನಾಟಕದಲ್ಲಿ ಈ ತೊಂದರೆಗಳಿದೆ. ಬೇರೆ ಬೇರೆ ಜಿಲ್ಲೆಯಲ್ಲಿ ನಾವು ಮಾತಾಡಿದಾಗ ಇಡೀ ಎಲ್ಲ ಜಿಲ್ಲೆಯಲ್ಲಿ ಕೂಡ ಈ ತೊಂದರೆಗಳಿದೆ. ಈಗ ನಮ್ದು ಸರ್ಕಾರವೇ ಈ ವ್ಯವಸ್ಥೆ ತಂದು ತಾನಾಗೆ ಬಂದ್ ಮಾಡಲಿಕ್ಕೆ ದಾರಿ ಕೊಟ್ಟಿದೆ. ಸಿಲಿಂಡರ್ ಸಿಗ್ಲಿಲ್ಲ ಅಂದ್ರೆ ಬಂದ್ ಮಾಡಿಸೋದು ಬೇಡ, ತಾನಾಗೆ ಬಂದ್ ಆಗ್ಬಿಡುತ್ತೆ. ಆ ಸ್ಥಿತಿಯಲ್ಲಿ ನಾವಿದ್ದೇವೆ. ನಾಳೆ ನಮಗೆ 35ರಿಂದ 40% ಹೋಟ್ಲು ಆಟೋಮೆಟಿಕ್ಲಿ ಬಂದ್ ಆಗುತ್ತೆ. ಯಾಕಂದ್ರೆ ನಮ್ಮ ಹತ್ರ ಸಿಲಿಂಡರ್ ವ್ಯವಸ್ಥೆ ಇಲ್ಲ ಮತ್ತು ಪರ್ಯಾಯ ವ್ಯವಸ್ಥೆ ಇಲ್ಲ. ಬೇರೆ ಯಾವುದು ನಮಗೆ ಸದ್ಯಕ್ಕೆ ಈಗ ಕಟ್ಟಿಗೆ ಒಲೆ ಮಾಡಿದರೆ ಕಟ್ಟಿಗೆ ಸಿಗಲ್ಲ, ಒಲೆ ಮಾಡಲಿಕ್ಕೆ ಜಾಗ ಇಲ್ಲ. ನಮ್ಮಲ್ಲಿ ಕೆಲವು ಜನರಿಗೆ ಇವರು ಅವ್ರ ಪ್ರೈವೇಟ್ನವರು ಇದು ಮಾಡಿ ನಿಮಗೆ ಎಲ್ಲಿ ಪೈಪ್ಲೈನ್ ಇದೆ ಅಲ್ಲಿ ನಿಮ್ಮ ಗ್ಯಾಸ್ ಕೊಡ್ತೇವೆ ಅಂತ ಹೇಳಿದ್ದಾರೆ ಅವರು. ಇದು ಒಂದು ಸ್ವಲ್ಪ ನಮಗೆ ಡೌಟ್ ಬರ್ತಾ ಇದೆ. ಅದೇನಿಲ್ಲ, ಸಿಲಿಂಡರ್ ಆ್ಯಕ್ಚುಲಿ ಸಂಪೂರ್ಣ ಬಂದಾಗಿದೆ, ಅದು ಯಾವುದು ಸಿಗ್ತಾ ಇಲ್ಲ. ಗೋ ಗ್ಯಾಸ್ ಅಂತ ಒಂದಿದೆ, ಅದೇನೋ ಸಿಗ್ತದೆ ಅಂತಾರೆ, ಸರಿಯಾಗಿ ನಮ್ಮ ಮಾಹಿತಿ ಇಲ್ಲ. ಅದೇ ನಾವು 2 ದಿನ ನಾವು ನೋಡ್ತೇವೆ ಏನಂತೇಳಿ, ಪರಿಸ್ಥಿತಿ ನೋಡಿ ಮುಂದಿನ ನಿರ್ಣಯ ತಗೋತೇವೆ. ತುರ್ತು ಉದ್ದೇಶ ನಿನ್ನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.